ಕೇದಾರ್ನಾಥ್ ಯಾತ್ರೆ. ಕೇದಾರ್ನಾಥ್ ತಲುಪೋದಕ್ಕೆ ವೆಲ್ ಪ್ರಿಪೇರ್ ಆಗಿರ್ತೀರ. ಟ್ರೈನ್, ಫ್ಲೈಟ್ ಬುಕ್ ಕೂಡ ಮಾಡಿರ್ತೀರ. ಹೇಗಾದರೂ ಸರಿ ಅಲ್ಲಿಗೆ ತಲುಪಬೇಕು ಅನ್ನೋ ಮೆಂಟಲಿಸ್ಟಿಕ್ ಕೂಡ ಆಗಿರ್ತೀರ. ಅಲ್ಲಿ ತಲುಪೋದು ಒಂದೇ ಅಲ್ಲ, ಸೇಫಾಗಿ ಇನ್ ಟೈಮ್ಗೆ ನಿಮ್ಮ ಫ್ಲೈಟ್ ಅಥವಾ ಟ್ರೈನ್ ಮಿಸ್ ಆಗದೆ ಬರೋದು ಕೂಡ ಇಂಪಾರ್ಟೆಂಟ್. ಬ್ಯೂಟಿಫುಲ್ ವಿಜುವಲ್ಸ್ ಜೊತೆ ವೆಲ್ ಪ್ಲ್ಯಾನ್ ರಿಟರ್ನ್ ಆಗೋದು ಕೂಡ ತಿಳಿಸಿದ್ದೀನಿ. ಪೂರ್ತಿ ಈ ನನ್ನ ವಿಡಿಯೋ ನೋಡಿ. ನಮ್ಮ ಜರ್ನಿ ಶುರುವಾಗೋದು ಡೆಲ್ಲಿ ಟು ಹರಿದ್ವಾರ್. ಹರಿದ್ವಾರಲ್ಲಿ ತಪ್ಪದೆ ನೋಡಬೇಕಾಗಿರೋದು ಗಂಗಾ ಆರತಿ. ಹರಿದ್ವಾರ್ ಲೋಕಲ್ ಎಕ್ಸ್ಪ್ಲೋರ್ ಮಾಡೋದು ಸಖತ್ ಮಜಾ ಕೊಡ್ತು, ಸಖತ್ ಅಡ್ವೆಂಚರಸ್ ಆಗೂ ಇತ್ತು. ಲೋಕಲೈಟ್ಸ್ನ ಮಾತಾಡಿಸೋದು, ಲೋಕಲೈಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋದು ಸಖತ್ ಇನ್ಫಾರ್ಮೇಟಿವ್ ಆಗಿಯೂ ಇತ್ತು. ಅಲ್ಲೇ ಹತ್ತಿರದಲ್ಲಿ ಮಾನಸ ದೇವಿ ಟೆಂಪಲ್ ಇದೆ. ಸಖತ್ ಅಡ್ವೆಂಚರಸ್ ಆಗಿದೆ. ಸೇಮ್ ಡೇ ನಮ್ಮ ಟ್ರಾವೆಲ್ ಹರಿದ್ವಾರದಿಂದ ರಿಷಿಕೇಶ್ ಕಡೆಗೆ. ಆಟೋ ಅಥವಾ ಬಸ್ ಟ್ರೈ ಮಾಡಿ 40 to 50 ರೂಪೀಸಲ್ಲಿ ತಲುಪ್ತೀವಿ. ರಿಷಿಕೇಶಲ್ಲಿ ಯಾವುದೇ ಕಾರಣಕ್ಕೂ ಸೈಟ್ ಸೀನ್ನ ಮಿಸ್ ಮಾಡ್ಕೊಬಿಡಿ, ಸಖತ್ತಾಗಿರುತ್ತೆ. ಸಾಕಾಗೋವಷ್ಟು ಲೀಚಸ್ ಸಿಗುತ್ತೆ. ಅರ್ಲಿ ಮಾರ್ನಿಂಗ್ ಬಸ್ ಕ್ಯೂ ಅಲ್ಲಿ ನಿಂತ್ರೇನೆ ಟಿಕೆಟ್ ಸಿಗೋದು. ಬಸ್ ಫೇರ್ 540 ರೂಪೀಸ್ ಆಗಿರುತ್ತೆ. ಬಸ್ ಜರ್ನಿ ಸಖತ್ ಮಜಾ ಕೊಡುತ್ತೆ. ನಮ್ಮ ಜರ್ನಿ ಈಗ ರಿಷಿಕೇಶಿಂದ ಸೋನ್ಪ್ರಯಾಗ್ ಕಡೆಗೆ. ಅದೇ ಬಸ್ನ ಲಾಸ್ಟ್ ಸ್ಟಾಪ್. ಬಸ್ ಜರ್ನಿಯಲ್ಲಿ ತುಂಬ ಒಳ್ಳೆ ಸೈಟ್ ಸೀನ್ ಕಾಣಿಸುತ್ತೆ. ಗಂಗೆ ಎಷ್ಟು ರಭಸವಾಗಿ ಹರಿತಾಳೆ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓವರ್ ನೈಟ್ ಸೋನ್ಪ್ರಯಾಗಲ್ಲೇ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ 3 o'clock ಎದ್ದು ಕ್ಯೂ ಅಲ್ಲಿ ನಿಂತ್ಕೋಬೇಕು. ಕ್ಯೂ ಅಲ್ಲಿ ನಿಂತ್ರೇ ನಿಮಗೆ ಟ್ರಕ್ಕಲ್ಲಿ ಸೀಟ್ ಸಿಗೋದು. ಸೊ ಬ್ಯಾಗೇಜ್ ಎಲ್ಲ ಇಡೋದಕ್ಕೆ ನಿಮ್ಗೆ ಅಲ್ಲೇ ಫೆಸಿಲಿಟಿ ಇರುತ್ತೆ. 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೋನ್ಪ್ರಯಾಗಿಂದ ಗೌರಿಕುಂಡವರೆಗೂ ನಿಮಗೆ ಟ್ರಕ್ ಫೆಸಿಲಿಟಿ ಇರುತ್ತೆ. ಅರೌಂಡ್ 4 kilometers ಆಗುತ್ತೆ. 110 ರೂಪೀಸ್ ಚಾರ್ಜ್ ಮಾಡ್ತಾರೆ. ಫುಡ್ ಎಲ್ಲ ಸೋನ್ಪ್ರಯಾಗಲ್ಲೇ ಪ್ಯಾಕ್ ಮಾಡಿಸ್ಕೊ ಬನ್ನಿ. ಟ್ರಕ್ಕಿಂಗ್ ಮಾಡ್ತೀನಿ ಅಂದರೆ ವೆಲ್ ಪ್ರಿಪೇರ್ ಆಗಿ ಬನ್ನಿ. ಒಳ್ಳೆ ಶೂಸ್ ಹಾಕ್ಕೊಂಡು, ಒಳ್ಳೆ ಜರ್ಕಿನ್ ಹಾಕ್ಕೊಂಡು ಸೇಫಾಗಿ ಬನ್ನಿ. ಸೊ ಐ ರೆಕಮೆಂಡ್ ಶೂ ಮಸ್ಟ್ ಆ್ಯಂಡ್ ಶುಡ್. ವೆರಿ ಗುಡ್ ಶೂ ಇಸ್ ವೆರಿ ಬೆಟರ್. ಕೇದಾರ್ನಾಥ್ ಟ್ರೆಕ್ ಒನ್ ಸೈಡ್ 22 kilometers ಇದೆ. ಟೋಟಲ್ ಆಗಿ 44 kilometers ಅಪ್ರಾಕ್ಸಿಮೇಟ್ಲಿ ಆಗುತ್ತೆ. ಕೇದಾರ್ನಾಥ್ ತಲುಪೋದಕ್ಕೆ ತುಂಬ ಆಪ್ಷನ್ಸ್ ಇದೆ, ಕುದುರೆ, ಡೋಲಿ, ಬುಟ್ಟಿ ಅಂತ. ಬಟ್ ಐ ರೆಕಮೆಂಡ್ ಟ್ರೆಕ್ಕಿಂಗ್. ನಿಮ್ಮ ಕಂಫರ್ಟಬಲ್ ತಕ್ಕಾಗೆ ಚಾಯ್ಸ್ ಮಾಡಿ. ಹೆಪ್ಪುಕಟ್ಟಿರೋ ನದಿ ಇದೆ. ಯಾವುದೇ ಕಾರಣಕ್ಕೂ ನಾನು ಮುಟ್ತೆ ಅಂತ ನೀವು ಮುಟ್ಬೇಡಿ. ಟ್ರೆಕ್ಕಿಂಗ್ ವೆಲ್ ಡಿಫಿಕಲ್ಟ್ ಆಗೇ ಇದೆ. ಸೊ ವಾಟರ್ ಎಲ್ಲ ಕ್ಯಾರಿ ಮಾಡೋದು ಬೆಟರ್. ಸೊ ದಾರಿಗಳು ನೀವು ತುಂಬ ಕಾಡಿಸುತ್ತೆ. आंटी जी आप कितना घंटे का शुरू किया? कितना घंटे पे शुरू किया? 5 बजे. ನಾವು ಟ್ರಕ್ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕಾದ್ರೆ ಇಲ್ಲಿ ಬುಟ್ಟಿಯಲ್ಲಿ ಜನ ಹೊತ್ಕೊಂಡ್ಬರ್ತಾ ಇರ್ತಾರೆ. ಇವರು ಮನುಷ್ಯರ ಸೂಪರ್ ಹ್ಯೂಮನ್ಸ್ ಅಂತ ಅನ್ಸುತ್ತೆ. ಮೇಲೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಲ್ಲಿ ಸಿಕ್ಕಿದಾಗ ಬಿಸಿ ಕಾಫಿ ಅಥವಾ ಟೀ, ನೀರನ್ನ ಕುಡಿಯೋದು ಉತ್ತಮ. ಸಂಜು ಹೇಗಿದೆ ಕೇದಾರ್ನಾಥ್? ಬೋಲೋ ಹೇಗಿದೆ? ಉಸಿರಾಡಕ್ಕಾಗ್ತಿಲ್ಲ ಗೊತ್ತಾಯ್ತು, ಬಟ್ ಫೈನ್. ಏನು ಸಂಜು ಇನ್ನೊಂದ್ಸರಿ ಹೇಳು. ಹೆಪ್ಪುಗಟ್ಟಿರೋ ನದಿ ಅಂತ ಕೇಳಿದ್ದೆ,
ಅದು ನಾನು ಮೊದಲನೇ ಸರಿ ನೋಡಿದ್ದು ಕೇದಾರ್ನಾಥನೇ. ಅಲ್ಲಲ್ಲಿ ನೀವು ಹೋಗ್ತಾ ಹೋಗ್ತಾ ನದಿ ಎಪ್ಪುಗಟ್ಟಿರೋದು ಕಣ್ಣಿಗೆ ಕಾಣಿಸುತ್ತೆ. ನೀವು ಎಷ್ಟೋ ಚಾರಣಗಳನ್ನ ಮಾಡಿರ್ಬೋದು, ಆದರೆ ಈ ಚಾರಣ ನಿಮಗೆ ತುಂಬ ವಿಭಿನ್ನವಾಗಿರುತ್ತೆ. ಇದ್ರ ಬಗ್ಗೆ ನಮ್ಮ ಧನುಷ್ ಅವ್ರು ಹೇಳ್ತಾರೆ, ಕೇಳಿ. ನಾನೇನು ಹೇಳಲ್ಲ, ಸಾರಿ. ನೋಡಿ ನೋಡಿ, ಕೇದಾರ್ನಾಥ್ ತಲುಪೋದಕ್ಕೆ ಹೆಲಿಕಾಪ್ಟರ್ ಕೂಡ ಒನ್ ಆಫ್ ದಿ ಆಪ್ಷನ್. ಹೆಲಿಕಾಪ್ಟರ್ ಬುಕ್ಕಿಂಗ್ನ ಮೊದಲೇ ಆನ್ಲೈನಲ್ಲಿ ಬುಕ್ ಮಾಡಬೇಕು. ಬುಕ್ಕಿಂಗ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಗುಪ್ತ ಕಾಶಿಯಲ್ಲಿ 2 ಹೆಲಿಪ್ಯಾಡ್ಸ್ಗಳು ಇದೆ. ಒಂದು ಪಾಟ್ನಾ ಹೆಲಿಪ್ಯಾಡ್, ಇನ್ನೊಂದು ಸೇರ್ಸಿ ಹೆಲಿಪ್ಯಾಡ್. ನಿಮ್ಮ ಟೆಂಪಲ್ ಬುಕ್ಕಿಂಗ್ ಡೇಟ್ ಹಾಗೂ ಹೆಲಿಕಾಪ್ಟರ್ ಬುಕ್ಕಿಂಗ್ ಡೇಟ್ ಎರಡೂ ಕೂಡ ಸೇಮ್ ಡೇ ಅಲ್ಲೇ ಆಗಿರಬೇಕು. ಆದಷ್ಟು ಬೇಗ ತಲುಪಿ ದರ್ಶನ ಮಾಡಿಕೊಂಡು ಬೇಗ ಬರ್ಬೋದು. ದೇವಸ್ಥಾನ ಹತ್ರ ಹೋದಷ್ಟು ಭಾಳ ಖುಷಿಯಾಗುತ್ತೆ. ಸೊ ಇನ್ನೇನು ಬಂತಲ್ಲಪ್ಪ ಅನ್ನೋಷ್ಟು ನೋಡೋ ಅಷ್ಟರಲ್ಲಿ 5 ಗಂಟೆ ಕ್ಲೋಸ್ ಆಗೋಗಿತ್ತು. 5 ಗಂಟೆ ಕ್ಲೋಸ್ ಆದರೆ ಮತ್ತೆ 5:30ಗೆ ಓಪನ್ ಆಗುತ್ತೆ. ಕೇದಾರ್ನಾಥಲ್ಲಿ ಮಳೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು. ಸೇಫರ್ ಸೈಡ್ ರೈನ್ ಕೋಟು, ಛತ್ರಿ ತೊಗೊಂಡೋಗಿರಿ. ದೇವರ ದರ್ಶನ ಮಾಡಿದ್ಮೇಲೆ ದೇವಸ್ಥಾನದ ಹಿಂಭಾಗನೇ ಆದಿಶಂಕರಾಚಾರ್ಯರ ಮೂರ್ತಿ ಮತ್ತು ಸಮಾಧಿ ಇದೆ, ತಪ್ಪದೆ ನೋಡಿ. ಸಾಧುಗಳು ದೇವಸ್ಥಾನ ಸುತ್ತ ಬಿಟ್ಬಿಟ್ಟಿರೋದನ್ನ ನೋಡ್ಬೋದು. ದೇವಸ್ಥಾನದಿಂದ ಚೂರ್ ಮೇಲೆ ಕ್ಷೇತ್ರಪಾಲ ಆಗಿರುವಂತಹ ಭೈರವೇಶ್ವರ ದೇವರಿದ್ದಾರೆ, ತಪ್ಪದೆ ನೋಡಿ. ಓವರ್ ನೈಟ್ ಕೇದಾರ್ನಾಥಲ್ಲೇ ಸ್ಟೇ ಮಾಡಿ. 500 ರುಪೀಸ್ಗೆಲ್ಲ ಟೆಂಟ್ ಸಿಗುತ್ತೆ. ಕ್ಲೋಸ್ ಮಾಡಿದ್ದೀನಿ. ರೆಬೆಲ್ ಅವ್ರದ್ದು ಕಾಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅವರೇನೋ ಅದಕ್ಕೆ ಔಷಧಿ ಹಾಕ್ತಿದ್ದಾರೆ. ಇವರು ಟೆಂಟ್ನ ಅನುಭವ ಕೊಡ್ತಿದ್ದಾರೆ ಇವತ್ತು. ಅದು ಋಷಿಕೇಶದಿಂದ ಸೋಮಪ್ರಯಾಗ ಬಂದು ಅಲ್ಲಿಂದ ಜೈ ಕೇದಾರ್ನಾಥ್. ಕೇದಾರ್ನಾಥಗೊಂದು, ಕೇದಾರ್ನಾಥದಲ್ಲಿ ಬೋಲೋ ಕೇದಾರ್ನಾಥ್ ಜಿ ಕೆ ಜೈ. ಮೋಸ್ಟ್ ಅಮೇಝಿಂಗ್ ಸೀನ್ ಮಾರ್ನಿಂಗ್ ಕೇದಾರ್ನಾಥ್ನ ನೋಡೋದು. ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಲ್ಲಿಂದನೇ. ರಿಟರ್ನ್ ಅರೌಂಡ್ 4 ಅವರ್ಸ್ ಎಲ್ಲ ಇಳಿದೋಗ್ತೀರಾ ಕೆಳಗಡೆ. ಅಲ್ಲಿಂದ ಹೇಗೆ ತಲುಪ್ತೀರಾ? ತಲುಪೋದಕ್ಕೆ ನೀವು ರಿಷಿಕೇಶ್ ಅಥವಾ ಹರಿದ್ವಾರ್ ಯಾವುದೇ ಹೋಗಬೇಕು ಅಂದರೂ ನಿಮಗೆ ಯಾವುದೇ ರೀತಿಯಾದಂಥ ಬಸ್ ಫೆಸಿಲಿಟಿ ಇರಲ್ಲ. ಅರ್ಲಿ ಮಾರ್ನಿಂಗ್ 7 o'clock 8 o'clockಗೆ ಎಲ್ಲ ಬಸ್ಗಳು ಕ್ಲೋಸ್ ಆಗಿಬಿಡುತ್ತೆ. ನೀವು ಮತ್ತೆ ಆಪ್ಷನ್ ಸಿಗೋದು ಒಂದೇ, ಅದು ಲೋಕಲ್ ಟ್ರಾನ್ಸ್ಪೋರ್ಟ್ ಆಗಿರುತ್ತೆ. ಲೋಕಲ್ ಟ್ರಾನ್ಸ್ಪೋರ್ಟಲ್ಲಿ 800 to 900 ರುಪೀಸ್ ಚಾರ್ಜ್ ಮಾಡ್ತಾರೆ. ಈಗ ನಮ್ಮ ಕೇದಾರ್ನಾಥಿಂದ ರಿಷಿಕೇಶ್ ಕಡೆಗೆ ನಾವು ರಿಟರ್ನ್ ಜರ್ನಿ ತುಂಬ ಟಯರ್ಡ್ ಆಗಿರುತ್ತೆ. ರಿಷಿಕೇಶಿಗೆ ಬಂದು ಒಳ್ಳೆ ಸ್ಟೇ ಮಾಡಿ ರೆಸ್ಟ್ ಮಾಡಿ. ರಿಷಿಕೇಶ್ ಮೋಸ್ಟ್ ಅಡ್ವೆಂಚರಸ್ ಗೇಮ್ಸ್ ಇರೋ ಪ್ಲೇಸ್. ಸೊ ತಪ್ಪದೆ ರಿವರ್ ರಾಫ್ಟಿಂಗ್, ಬಂಗಿ ಜಂಪ್ ಅಂತ ಸುಮಾರು ಆಟಗಳು ಇದೆ. ತಪ್ಪದೆ ಯಾವುದಾದ್ರೂ ಟ್ರೈ ಮಾಡಿ. ಒಂದು ದಿವಸ ರಿಷಿಕೇಶ್ ನೋಡೋಕ್ಕೆ ಬೇಕಾಗ್ತದೆ. ಸೊ ಒಂದು ದಿವಸ ಸ್ಟೇ ಮಾಡಿದ್ರೆ ಬೆಟರ್. ನನಗೆ ಟೈಮ್ ಇಲ್ಲ ಅನ್ನೋರು ದ ಸೇಮ್ ಡೇ ನೀವು ರಿಷಿಕೇಶಿಂದ ಡೆಲ್ಲಿ ಕಡೆಗೆ ಹೊರಡ್ಬೋದು.